ನಮಸ್ಕಾರ. ಇವತ್ತು ಬೆಳಗ್ಗೆ ನಾನು ಟಿ ವಿ ನೋಡ್ತಾ ಇದ್ದೆ. ಟಿ ವಿ ನೋಡುವಾಗ ಈ ಧರ್ಮಸ್ಥಳದಲ್ಲಿ ಅನಾಮಿಕ ಕೊಟ್ಟ ಹೇಳಿಕೆ ಮೇಲೆ ಪೊಲೀಸ್ನವರು ಹರಸಾಹಸಪಟ್ಟು ಕಾಡಿನಲ್ಲಿ ಎಲ್ಲರೂ ಇತರೆ ಎಲ್ಲ ಇಲಾಖೆಗಳೊಂದಿಗೆ ಹೋಗಿ ಕಾಡಿನಲ್ಲಿ ಅಗದು ಏನೂ ಸಿಕ್ಕಿಲ್ಲ ಅಂಥೇಳಿ ಬರ್ತಾ ಇದ್ದದ್ದು ನೋಡಿದಾಗ ನನಗೆ ಒಂಥರ ಏನೋ ವಿಚಾರ ಬಂತು. ಈ ಕಂಪ್ಲೇಂಟ್ ಏನು ಕೊಟ್ಟಿದ್ದಾನಲ್ಲ ಅನಾಮಿಕ ಅಂತ ಏನು ಹೇಳ್ತಾ ಇದ್ದಾರೆ, ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ವೋ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಹುಚ್ಚರ ಥರ ಒಂದೊಂದು ಹೇಳಿಕೆ ಕೊಟ್ಬಿಟ್ಟಿರ್ತಾರೆ, ಯಾವುದೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಅಥವಾ ಕೆಲವರು ಪ್ರಚಾರಕ್ಕೇನೋ ಒಂದು ಹೇಳಿಕೆ ಕೊಟ್ಬಿಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ನನಗನ್ನಿಸ್ತು, ಇದು ಪೊಲೀಸ್ ಇಲಾಖೆ, ನಾನು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿಂದ ನನಗನ್ನಿಸ್ತು, ಇದನ್ನು ಮೊದಲನೇದಾಗಿ ಅವನ್ನ ಹೋಗಿ ಮಾನಸಿಕ ತಜ್ಞರ ಜೊತೆ ಹತ್ರ ಹೋಗಿ ಅವನ್ನ ಕರ್ಕೊಂಡೋಗಿ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ಲೋ ಅನ್ನೋದನ್ನು ತಿಳ್ಕೊಂಡ್ರೆ ಉಳಿದಂಥ ಕಷ್ಟಪಡುವಂಥ ಪ್ರಮೇಯ ಬರೋದಿಲ್ಲ. ಆದ್ದರಿಂದ ಅವನ್ನ ಒಂದು ಸರಿ ಪರೀಕ್ಷೆ ಮಾಡಿದರೆ ಒಳ್ಳೆಯದು ಅಂತ ನನಗನ್ನಿಸ್ತು. ಬಟ್ SIT ಬಗ್ಗೆ ವಹಿಸಿದ್ದು ಮತ್ತು ತನಿಖೆ ಮಾಡ್ತಿರೋದು ಸರಿಯಾದ ಕ್ರಮ, ಅದ್ರ ಬಗ್ಗೆ ನಮ್ಮ ಮೆಚ್ಚುಗೆ ಇದೆ. ಸತ್ಯಾಂಶ ಹೊರಗೆ ಬರಬೇಕು. ಆದರೆ ಸತ್ಯಾಂಶದ ಹೆಸರಿನಲ್ಲಿ ಇವತ್ತು ಸುಮ್ಮನೆ ವಿನಾಕಾರಣವಾಗಿ ಈ ಮಳೆಯಲ್ಲಿ ಈ ಚಳಿಯಲ್ಲಿ ಅಲ್ಲಿ ಹೋಗಿ ಅಗಿಯೋದು, ಆಮೇಲೆ ಇದು ಅವರು ಕಷ್ಟ ನೋಡಿದರೆ, ಪೊಲೀಸ್ನವ್ರ ಕಷ್ಟ ನೋಡಿದಾಗ ನನಗನ್ನಿಸ್ತು ಇದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಅವನ್ನ ಅಸರ್ಟೈನ್ ಮಾಡ್ಕೊಳ್ಳಿ, ಅವನು ಸರಿಯಾಗಿದ್ದಾನೋ ಇಲ್ಲೋ. ಸರಿಯಾಗಿದ್ದಾನೆ ಅಂತ ಹೇಳಿದ್ರೆ ಮೆಂಟಲಿ ಈಸ್ ಸ್ಟೇಬಲ್ ಟು ಗಿವ್ ಸ್ಟೇಟ್ಮೆಂಟ್, ಈಸ್ ನಾಟ್ ಇನ್ಸೇನ್ ಅನ್ನೋದನ್ನು ಖಚಿತಪಡಿಸ್ಕೊಂಡು ಮಾಡಿದರೆ ಸೂಕ್ತ ಅಂತೇಳಿ ನಾನು ಭಾವಿಸಿ ಆ ರೀತಿ ಒಂದು ಟ್ವೀಟ್ ಮಾಡಿದೆ. ನಮಸ್ಕಾರ. ಇವತ್ತು ಬೆಳಗ್ಗೆ ನಾನು ಟಿ ವಿ ನೋಡ್ತಾ ಇದ್ದೆ. ಟಿ ವಿ ನೋಡುವಾಗ ಈ ಧರ್ಮಸ್ಥಳದಲ್ಲಿ ಅನಾಮಿಕ ಕೊಟ್ಟ ಹೇಳಿಕೆ ಮೇಲೆ ಪೊಲೀಸ್ನವರು ಹರಸಾಹಸಪಟ್ಟು ಕಾಡಿನಲ್ಲಿ ಎಲ್ಲರೂ ಇತರೆ ಎಲ್ಲ ಇಲಾಖೆಗಳೊಂದಿಗೆ ಹೋಗಿ ಕಾಡಿನಲ್ಲಿ ಅಗದು ಏನೂ ಸಿಕ್ಕಿಲ್ಲ ಅಂಥೇಳಿ ಬರ್ತಾ ಇದ್ದದ್ದು ನೋಡಿದಾಗ ನನಗೆ ಒಂಥರ ಏನೋ ವಿಚಾರ ಬಂತು. ಈ ಕಂಪ್ಲೇಂಟ್ ಏನು ಕೊಟ್ಟಿದ್ದಾನಲ್ಲ ಅನಾಮಿಕ ಅಂತ ಏನು ಹೇಳ್ತಾ ಇದ್ದಾರೆ, ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ವೋ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಹುಚ್ಚರ ಥರ ಒಂದೊಂದು ಹೇಳಿಕೆ ಕೊಟ್ಬಿಟ್ಟಿರ್ತಾರೆ, ಯಾವುದೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಅಥವಾ ಕೆಲವರು ಪ್ರಚಾರಕ್ಕೇನೋ ಒಂದು ಹೇಳಿಕೆ ಕೊಟ್ಬಿಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ನನಗನ್ನಿಸ್ತು, ಇದು ಪೊಲೀಸ್ ಇಲಾಖೆ, ನಾನು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿಂದ ನನಗನ್ನಿಸ್ತು, ಇದನ್ನು ಮೊದಲನೇದಾಗಿ ಅವನ್ನ ಹೋಗಿ ಮಾನಸಿಕ ತಜ್ಞರ ಜೊತೆ ಹತ್ರ ಹೋಗಿ ಅವನ್ನ ಕರ್ಕೊಂಡೋಗಿ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ಲೋ ಅನ್ನೋದನ್ನು ತಿಳ್ಕೊಂಡ್ರೆ ಉಳಿದಂಥ ಕಷ್ಟಪಡುವಂಥ ಪ್ರಮೇಯ ಬರೋದಿಲ್ಲ. ಆದ್ದರಿಂದ ಅವನ್ನ ಒಂದು ಸರಿ ಪರೀಕ್ಷೆ ಮಾಡಿದರೆ ಒಳ್ಳೆಯದು ಅಂತ ನನಗನ್ನಿಸ್ತು. ಬಟ್ SIT ಬಗ್ಗೆ ವಹಿಸಿದ್ದು ಮತ್ತು ತನಿಖೆ ಮಾಡ್ತಿರೋದು ಸರಿಯಾದ ಕ್ರಮ, ಅದ್ರ ಬಗ್ಗೆ ನಮ್ಮ ಮೆಚ್ಚುಗೆ ಇದೆ. ಸತ್ಯಾಂಶ ಹೊರಗೆ ಬರಬೇಕು. ಆದರೆ ಸತ್ಯಾಂಶದ ಹೆಸರಿನಲ್ಲಿ ಇವತ್ತು ಸುಮ್ಮನೆ ವಿನಾಕಾರಣವಾಗಿ ಈ ಮಳೆಯಲ್ಲಿ ಈ ಚಳಿಯಲ್ಲಿ ಅಲ್ಲಿ ಹೋಗಿ ಅಗಿಯೋದು, ಆಮೇಲೆ ಇದು ಅವರು ಕಷ್ಟ ನೋಡಿದರೆ, ಪೊಲೀಸ್ನವ್ರ ಕಷ್ಟ ನೋಡಿದಾಗ ನನಗನ್ನಿಸ್ತು ಇದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಅವನ್ನ ಅಸರ್ಟೈನ್ ಮಾಡ್ಕೊಳ್ಳಿ, ಅವನು ಸರಿಯಾಗಿದ್ದಾನೋ ಇಲ್ಲೋ. ಸರಿಯಾಗಿದ್ದಾನೆ ಅಂತ ಹೇಳಿದ್ರೆ ಮೆಂಟಲಿ ಈಸ್ ಸ್ಟೇಬಲ್ ಟು ಗಿವ್ ಸ್ಟೇಟ್ಮೆಂಟ್, ಈಸ್ ನಾಟ್ ಇನ್ಸೇನ್ ಅನ್ನೋದನ್ನು ಖಚಿತಪಡಿಸ್ಕೊಂಡು ಮಾಡಿದರೆ ಸೂಕ್ತ ಅಂತೇಳಿ ನಾನು ಭಾವಿಸಿ ಆ ರೀತಿ ಒಂದು ಟ್ವೀಟ್ ಮಾಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.